ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್. ಸ್ನೇಹಿತರೆ, ಮೆಕ್ಕಾ ಮದೀನಾ ಅನ್ನೋದು ಮುಸಲ್ಮಾನರ ಪವಿತ್ರ ಯಾತ್ರಾ ಸ್ಥಳ. ಅಂತಹದೇ ಒಂದು ಪವಿತ್ರವಾದ ಪ್ರಸಿದ್ಧವಾದ ಯಾತ್ರಾ ಸ್ಥಳ ನಮ್ಮ ಕೊಡಗಿನಲ್ಲಿದೆ. ಆ ಪವಿತ್ರವಾದ ಯಾತ್ರಾ ಸ್ಥಳವೇ ಕೊಡಗಿನ ಮೆಕ್ಕಾ ಎಂದು ಕರೆಯಲ್ಪಡುವ ನಮ್ಮ ನಾಪೋಕ್ಲಿನ ಸಮೀಪವಿರುವ ಎಮ್ಮೆಮಾಡು ದರ್ಗಾ ಶರೀಫ್. 17ನೇ ಶತಮಾನದಲ್ಲಿ ಬಡ ಜನರ ಸೇವೆಗಾಗಿ ಪರ್ಷಿಯಾದಿಂದ ಇಲ್ಲಿಗೆ ಬಂದು ಇಲ್ಲೇ ಅಮರರಾದಂತಹ ಹಜರತ್ ಸೂಫಿ ಶಹೀದ್ ಹಾಗೂ ಸೈಯದ್ ಹಸನ್ ಸಕಾಫ್ ಅಲ್ರಮೀರ್ ಇವರ ಸ್ಮರಣಾರ್ಥವಾಗಿ ಇಲ್ಲಿ ದರ್ಗಾಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ದರ್ಗಾಗಳಿಗೆ ಬರೋಬ್ಬರಿ 366 ವರ್ಷಗಳ ಭವ್ಯ ಇತಿಹಾಸವಿದೆ. ಇನ್ನು ಎಮ್ಮೆಮಾಡಿನಲ್ಲಿರುವಂತಹ ಬರಾಕೊಲ್ಲಿ ಪಾರೆಕಲ್ಲಿಗೆ ತನ್ನದೇ ಆದ ಮಹತ್ವ ಇದೆ. ಸೂಫಿ ಶಹೀದ್ರವರ ಮೇಲೆ ಶತ್ರುಗಳು ದಾಳಿ ನಡೆಸಿದಾಗ ಅವರು ಅಸ್ವಸ್ಥರಾಗಿ ಒಂದು ಪಾರೆಕಲ್ಲಿನ ಮೇಲೆ ಬಿದ್ದಿರ್ತಾರೆ. ಅದೇ ಸಂದರ್ಭ ಪವಾಡ ಸದೃಶ ರೀತಿಯಲ್ಲಿ ಅದೇ ಮಾರ್ಗವಾಗಿ ಬಂದಂತಹ ಒಂದು ಹಸು ಅಲ್ಲೇ ಪಕ್ಕದಲ್ಲಿದ್ದಂತಹ ತೋಡಿಗೆ ಹೋಗಿ ತನ್ನ ಕೆಚ್ಚಲನ್ನ ಶುದ್ಧಗೊಳಿಸಿ ಅವರಿಗೆ ನಿರಂತರವಾಗಿ 3 ದಿನಗಳ ಕಾಲ ಹಾಲನ್ನ ಉಣಿಸಿದಂತಹ ಪವಿತ್ರವಾದ ಸ್ಥಳವೇ ಆ ಬರಾಕೊಲ್ಲಿ ಪಾರೆಕಲ್ಲು. ಇಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿರುವ ಎಮ್ಮೆಮಾಡು ದರ್ಗಾ ಶರೀಫ್ನಲ್ಲಿ 8 ದಿನಗಳ ಕಾಲ ಉರುಸ್ ನಡೆಯುತ್ತೆ. ಈ ಉರುಸ್ ಕಾರ್ಯಕ್ರಮಕ್ಕೆ ಪಕ್ಕದ ಹಳ್ಳಿಗಳಿಂದ ಮಾತ್ರವಲ್ಲ, ಹೊರ ಜಿಲ್ಲೆ, ಹೊರ ರಾಜ್ಯ, ದೇಶದ ಮೂಲೆ ಮೂಲೆಗಳಿಂದಲೂ ಲಕ್ಷಾಂತರ ಭಕ್ತರು ಜಾತಿ ಮತ ಭೇದವಿಲ್ಲದೆ ಆಗಮಿಸುತ್ತಾರೆ. ಚರಿತೆಯ ಪುಟದಲ್ಲಿ ಸ್ವರ್ಣದ ಲಿಪಿಯಲ್ಲಿ ಬರೆಯುವ ಇತಿಹಾಸ, ಸಾಹಸ ಪಯಣದಿ ಎದುರಿಸಿ ಬದುಕಿದ ಯುಗಗಳ ವನವಾಸ. ಚರಿತೆಯ ಪುಟದಲ್ಲಿ ಸ್ವರ್ಣದ ಲಿಪಿಯಲ್ಲಿ ಬರೆಯುವ ಇತಿಹಾಸ, ಸಾಹಸ ಪಯಣದಿ ಎದುರಿಸಿ ಬದುಕಿದ ಯುಗಗಳ ವನವಾಸ.